प्रकृते विरामः समाप्यन्तरं देवोऽयं प्रतिगृह्णाम् देवमाग्रामं समर्पयामि। धैर्य धैर्य वीर्य विजय अभय आयु आरोग्य ऐश्वर्य अभिवृद्ध्यर्थम ಧರ್ಮ. ನಮ್ಮ ಧರ್ಮದೊಳಗಿರುವಂತಹ ಸಂಸ್ಕೃತಿ ಸಂಸ್ಕಾರ ಇವತ್ತು ಯಾವತ್ತಿಗೂ ಕೂಡ ಅದು ಅಳಿಯುವುದಿಲ್ಲ. ಆದ್ರೆ ನಾವೆಲ್ಲರೂ ಕೂಡ ಅದನ್ನ ಉಳಿಸ್ಕೊಳ್ಬೇಕಾಗಿರುವಂತಹ ಕರ್ತವ್ಯವನ್ನ ನೀವೆಲ್ಲರೂ ಕೂಡ ಮಾಡಿಕೊಂಡಾಗ ಮಾತ್ರ ಅದೆಲ್ಲವೂ ಕೂಡ ಉಳಿಲಿಕ್ಕೆ ಸಾಧ್ಯ ಅದ, ಬೆಳಿಲಿಕ್ಕೆ ಸಾಧ್ಯ ಅದ. ಇವತ್ತ ನೀವೆಲ್ಲ ಯುವಕರದಿರಿ, ಬಾಳತನ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನೀವೆಲ್ಲ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಕೆಲಸಗಳಿರ್ತಾವ, ನಿಮ್ಮದೇ ಆಗಿರುವಂತಹ ವೃತ್ತಿಗಳಿರ್ತಾವ. ಎಲ್ಲ ಬಿಟ್ಟುಕೊಂಡು ತಾವೆಲ್ಲರೂ ಕೂಡ ಬೆಳಗಿನ ಜಾವ ಸುಮಾರು 3 ತಾಸು ಅಥವಾ 2 ತಾಸುಗಳ ಕಾಲ ಬೆಳಗಿನ ಜಾವ ನೀರಲ್ಲಿ ಸ್ನಾನ ಮಾಡಿಕೊಂಡು ಇಲ್ಲಿ ಬಂದ ಬಜರಂಗಿಯ ಪಠಣವನ್ನ ತಾವೆಲ್ಲರೂ ಕೂಡ ಮಾಡೋದ್ರ ಮೂಲಕ ಆ 2 ರಿಂದ 3 ತಾಸು ಇಲ್ಲಿ ಕೊಡ್ತಿರಲ್ಲ, ಇದ ನಿಮ್ಮನ್ನು ಮುಂದೊಂದು ದಿವಸ ಬಹಳ ಚೆನ್ನಾಗಿ ಕಾಪಾಡ್ತದೆ ಅನ್ನುವಂಥದ್ದನ್ನು ಎಲ್ಲರೂ ನೆನಪಿಟ್ಕೊಳ್ಬೇಕು. ಇದೇ ಧರ್ಮ ಅನ್ನುವಂತಹದ್ದು. ಧರ್ಮ ಅನ್ನುವಂತಹದ್ದಕ್ಕೆ ಅರ್ಥ ಏನು? ವಿಶ್ವ ಹಿಂದೂ ಪರಿಷತ್ ಮತ್ತು RSS ನಂತರ ಬಜರಂಗ. ವಿಶ್ವ ಹಿಂದೂ ಪರಿಷತ್ ಸ್ಟಾರ್ಟ್ ಆಗಿ 60 ವರ್ಷ ಪ್ರಾರಂಭ ಆಗಿ, RSS ಪ್ರಾರಂಭ ಆಗಿ 100 ವರ್ಷ ಆಯ್ತು, ಬಜರಂಗ ದಳ ಪ್ರಾರಂಭ ಆಗಿ 40 ವರ್ಷ ಆಯ್ತು 2025. ಅದಕ್ಕಾಗಿ ನಾವು ಯಾಕೆ ಈ ಸಂಘಟನೆಯನ್ನ ನೀವು ಹಿಂದೂ ಧರ್ಮದ ಕಾರ್ಯಗಳನ್ನ ಮಾಡಬೇಕಾಗಿತ್ತಂದ್ರೆ ಈ ಸಂಘಟನೆಯನ್ನ ಯಾಕೆ ಸೇರ್ತೀವಿ ಅಂದ್ರೆ ನಾವು ವೈಯಕ್ತಿಕವಾದಂಥ ಸಂಘಟನೆಯನ್ನ ಮಾಡಿ ನಾವು ಗ್ರಾಮೀಣ ಭಾಗದಲ್ಲಿ ನಾವು ವೈಯಕ್ತಿಕವಾದ ಸಂಘಟನೆಗಳು ಮಾಡಬಹುದು. ಬಟ್ ಅಲ್ಲಿ ಏನಿರ್ತದೆ ಅಂದ್ರೆ ನಾವು ಬೈಲಹೊಂಗಲದಲ್ಲಿ ನಮ್ಗೆ ಏನಾದರೂ ತೊಂದರೆ ಆಗಿ ಪೊಲೀಸರು ಏನಾದ್ರು ಮಾಡಿದಾಗ ನಮ್ಮ ವೈಯಕ್ತಿಕ ಸಂಘಟನೆ ಇರ್ತದ್ರೆ ಯಾರು ಬರೋದಿಲ್ಲ. ಇಲ್ಲಿ ಏನಾರಾದ್ರೂ ಬೆಂಗಳೂರು ದೆಹಲಿಯಲ್ಲೂ ಹುಡುಗರು ನಾವು ಕೇಳಬೇಕಂತಂದ್ರೆ ವಿಶ್ವ ಹಿಂದೂ ಪರಿಷತ್. ಇಲ್ಲಿ ಏನಾದ್ರು ಒಬ್ಬ ವ್ಯಕ್ತಿಗಾದ್ರೂ ಬೆಳಗಾವದಲ್ಲಿ ಆ ಗೌರ್ಮೆಂಟ್ ಅನ್ನು ಅಳವಡಿಸತಕ್ಕಂಥ ಸಂಘಟನೆ ಇರೋದು ವಿಶ್ವ ಹಿಂದೂ ಪರಿಷತ್ ಬಜರಂಗ. ನಮ್ಗೆ ಏನಾದ್ರೂ ತೊಂದರೆ, ನಮ್ಮ ಧರ್ಮಕ್ಕೆ ತೊಂದರೆ ಆದಾಗ ನಾವು ಅದಕ್ಕೆ ಶಕ್ತಿಶಾಲಿಯಾಗಿ ನಿಂತಾಗ ನಮ್ಗೆ ರಾಜಕೀಯವಾಗಿ ಮತ್ತು ಒಂದು ಯುವಕರಾಗ್ಲಿ ಪುರುಷರಾಗ್ಲಿ ಪುಸ್ತಕಗಳ ಬಹಳ ಕಡಿಮೆ ಅದಾವ. ದಸರಾ ಮಾಡ್ತಾರೆ ಮಾಡ್ತಾವಂದ್ರೆ ಇವನ್ನೆಲ್ಲ ನಾವು ಮನ್ಯಾಗಿಂದ ಪಾಲ್ಸಕ್ಕೆ ಆಗಲ್ಲ. ಆ ಒಂದು ದೃಷ್ಟಿಕೋನದಿಂದ ಇವೆಲ್ಲ ವೃತ್ತಗಳನ್ನ ನಾವು ಮೇಲೆ ಏನ್ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಜೀವನ ಪರ್ಯಂತ ನಾವು ಬರೀ ತಪ್ಪ ಮಾಡ್ತಿರ್ತೇವೆ. ನೀವು ಅಷ್ಟೇ ಅಲ್ಲ, ಪ್ರತಿಯೊಬ್ಬರು ನಾವು ತಪ್ಪು ಮಾಡ್ತಿರ್ತೇವೆ. ಆ ತಪ್ಪುಗಳನ್ನ ಸುಧಾರಣೆ ಮಾಡ್ಕೋಬೇಕಾದ್ರೆ ಇದನ್ನ ಯಾರೋ ಬಂದ ನೀವು ಚಕ್ಕ ಬಿಡಪ್ಪ, ನೀ ಹಿಂಗಾಗು, ನೀ ಮನ್ಯಾಗ ಬಡದಾಡಬೇಡ, ಹೊರ ಹುಡುಗರ ಕಡೆ ಬಡದಾಡಬೇಡ ಅಂತ ಯಾರು ಮಾತು ಕೇಳೋದಿಲ್ಲ. ಆದ್ರೆ ನಾವಿಂದ ಸುಧಾರಣೆ ಮಾಡಿ ದೇವರ ಸನ್ನಿಧಿಯಲ್ಲಿ ನಾವು 11 ದಿವಸ ಆಗಲಿ, 23 ದಿವಸ ಆಗಲಿ, 21 ದಿವಸ ಆಗಲಿ, 5 ದಿವಸ ಆಗಲಿ ವ್ರತ ಮಾಡೋದ್ರಿಂದ ನಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ. ನಾವು ಮತ್ತು ಅಲ್ಲಿ ಹೋಗಿ ನಾವು ವ್ರತ ಮಾಡಕ್ ಬಂದು ನಾವು ಮತ್ತೆ ಅರ್ಥ ಮಾಡಾಕತ್ತು ಅಂದ್ರೆ ನಾವು ಈಗ ಮಾಡಿದ ವ್ರತ ವ್ಯರ್ಥ.